ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಕಿಚನಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಶೇರ್ ಮಾಡ್ತಾ ಇದ್ದೀನಿ. ಸಿನ್ಸ್ ಸಂಡೇ ಆಗಿರೋ ಕಾರಣ ಇವತ್ತು ಮಟನ್ ರೆಸಿಪಿ. ಸೊ ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಫಸ್ಟ್ ತೋರಿಸ್ತೀನಿ. ಸೊ ಫಸ್ಟ್ಲಿ ಮಟನ್ ವಾಶ್ ಮಾಡಿ ಕಳಿಸಿದ್ದಾರೆ ಅಮ್ಮ, ಹಾಗೂ ಇದು ಮಟನ್ ಕರಿಗೆ ಮಾಡ್ಕೊಂಡಿರೋ ತಯಾರಿ. ಆಮೇಲೆ ಇದು ಸಪ್ರೇಟಾಗಿ ಫ್ರೈ ಇದಿದೆಯಲ್ಲ, ಈ ಫ್ರೈ ಮಾಡೋಕ್ಕೆ. ಹಾಗೂ ಇಲ್ಲಿ ಮೊಟ್ಟೆ ಬೆಂದಾಗಿದೆ. ಸೊ ಇದೊಂದೇ ರೆಡಿ ಆಗಿರೋದು. ಸೊ ಫಸ್ಟ್ ಗೀ ರೈಸ್ ಮಾಡ್ಕೊಂಡು ಬಿಡೋಣ. ನಾನು ಯಾವತ್ತೂ ಮಟನ್ ರೆಸಿಪಿ ಮಾಡಿಲ್ಲ. ಸೊ ಈ ಪಾರ್ಟ್ ಏನಿದೆ ಇದು ಸಪ್ರೇಟಾಗಿ ನಾನು ಫ್ರೈ ಮಾಡೋಣ ಅಂತಿದ್ದೀನಿ, ಪೆಪ್ಪರ್ ರೋಸ್ಟ್ ಥರ. ಹಾಗೂ ಉಳ್ದೆಲ್ಲ ಚಿಕನ್ ಪೀಸಲ್ಲಿ ಮಟನಲ್ಲಿ ಮಟನ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಟ್ಸ್ ಆಲ್ರೆಡಿ ವಾಶ್. ಸೊ ಇದು ಮಟನ್ ಗ್ರೇವಿಗೆ ಎಲ್ಲಾನು ಚಾಪ್ ಮಾಡಿ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫಸ್ಟ್ ಗೀ ರೈಸ್ ಮಾಡ್ಕೊಂಡು ಬಿಡೋಣ. ಸೊ ಮೊದಲಿಗೆ ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ. ಆಲ್ರೆಡಿ ನಾನು ತುಪ್ಪ ಹಾಕೊಂಡು ಸ್ಪೈಸಸ್ ಏನಿರುತ್ತೆ ಆ ಸ್ಪೈಸಸ್ ಎಲ್ಲಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೇಕಿದ್ರೆ ನೀವು ಗೋಡಂಬಿ ಕೂಡ ಹಾಕೋಬಹುದು. ನನಗೆ ಗೋಡಂಬಿ ಬೇಕಿಲ್ಲ, ಹಾಗಾಗಿ ನಾನು ಗೋಡಂಬಿ ಹಾಕೋತಾ ಇಲ್ಲ. ಬಿಕಾಸ್ ನಾನ್ ವೆಜ್ ಜೊತೆ ಅದು ಚೆನ್ನಾಗಿ ಟೇಸ್ಟ್ ಇರುತ್ತಾ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ನೆಕ್ಸ್ಟ್ ಬಂದು ಆನಿಯನ್, ಒಂದು ಮೀಡಿಯಮ್ ಸೈಜ್ ಆನಿಯನ್ನ ನಾನು ಈ ರೀತಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಪುಟ್ಟದಾಗಿ ಪುದೀನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ. ಇದೇನು ಜಾಸ್ತಿ ರೋಸ್ಟ್ ಆಗಬೇಕು ಅಂತ ಏನಿಲ್ಲ. ಸೊ ಜಸ್ಟ್ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಪುದೀನ ಹಾಕೋತಾ ಇದ್ದೀನಿ. ಪುದೀನ ನೋಡಿ ಹಾಕ್ದಂಗೆ ಅನ್ಸಲ್ಲ, ಇಷ್ಟ ಆಗೋಗಿದೆ. ಪ್ಯಾನಲ್ಲಿ ಏನೂ ಇಲ್ಲ. ನೆಕ್ಸ್ಟ್ ಚೆನ್ನಾಗಿ ಈ ರೀತಿ ರೋಸ್ಟ್ ಮಾಡಿ ಇಟ್ಕೊಂಡು ಒಂದು ಇಡೀ ತೆಂಗಿನಕಾಯಿ ಏನು ಬರುತ್ತೆ ಅದನ್ನ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಈ ರೀತಿ ಕಾಯಿ ಹಾಲನ್ನ ತೆಗೆದಿಟ್ಕೊಂಡಿದ್ದೀನಿ ನಾನು. ಸೊ ನಾನು 2 ಗ್ಲಾಸ್ ರೈಸ್ನ ಆಲ್ರೆಡಿ ಚೆನ್ನಾಗಿ ತೊಳೆದು ಸೋಕ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ. ಸೊ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಬೇಕಾಗುತ್ತೆ. ಸೊ ಕಾಯಿ ಹಾಲು ಎಷ್ಟಿದೆ ಅಂತ ಫಸ್ಟ್ ನಾನು ಮೆಷರ್ಮೆಂಟ್ ಮಾಡಿ ಹಾಕೋಬಿಡ್ತೀನಿ. ಆಮೇಲೆ ಎಕ್ಸ್ಟ್ರಾ ಏನಿದೆ ಅದಕ್ಕೆ ಬೇಕಿದ್ರೆ ನಾವು ವಾಟರ್ ಆ್ಯಡ್ ಮಾಡ್ಕೋಬೋದು. ಟೂ ಗ್ಲಾಸ್ ಕಾಯಿ ಹಾಲು ಸಿಕ್ತು. ಸೊ ಇನ್ನೂ 2 ಗ್ಲಾಸು ನಾನು ನೀರೇ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ 2 ಗ್ಲಾಸ್ ಅಷ್ಟು ನನಗೆ ತಿಕ್ ಕೊಕೊನಟ್ ಮಿಲ್ಕ್ ಸಿಕ್ತು. ಸೊ ರೆಸ್ಟ್ 2 ಗ್ಲಾಸ್ ಬಂದ್ಬಿಟ್ಟು ನಾನು ನೀರೇ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೇಕಿದ್ರೆ ನೀವು ಫುಲ್ ಕೊಕೊನಟ್ ಮಿಲ್ಕ್ ಕೂಡ ಹಾಕೋಬೋದು. ಸೊ ನೀರು ಆ್ಯಡ್ ಮಾಡಾದ್ಮೇಲೆ ಸ್ವಲ್ಪ ಕುದಿ ಬರಲಿ. ಕುದಿ ಬಂದ ಕೂಡಲೇ ನಾವು ರೈಸ್ ಆ್ಯಡ್ ಮಾಡಿ ಕ್ಲೋಸ್ ಮಾಡಿ 1 ವಿಶಿಲ್ ಕೂಗಿದ್ರೆ ಸಾಕು. ಯಾಕಂದರೆ ಆಲ್ರೆಡಿ ರೈಸ್ 20 ಮಿನಿಟ್ಸಿಂದ ಸೋಕ್ ಆಗ್ತಾ ಇದೆ. ಸೊ ಫುಲ್ ವಾಟರ್ನ ಡ್ರೈನ್ ಮಾಡಿಬಿಟ್ಟು ರೈಸ್ ಮಾತ್ರ ಇದ್ರೊಳಗೆ ಹಾಕಬೇಕು. ಎಕ್ಸ್ಟ್ರಾ ತುಪ್ಪ ಬೇಕಿದ್ರೆ ನೀವು ಹಾಕೋಬೋದು. ಆಮೇಲೆ ನಾನು ಪ್ರತಿ ಸತಿ ಗೀ ರೈಸ್ ಮಾಡುವಾಗ ಒಂದು ಮರಿತೀನಿ, ಉಪ್ಪು ಹಾಕೋಕ್ಕೆ ಮರ್ತೋಗ್ತೀನಿ. ಬಿಕಾಸ್ ಜನರಲ್ ಆಗಿ ನಾವು ರೈಸ್ ಮಾಡುವಾಗ ಸಾಲ್ಟ್ ಹಾಕಿ ನಾವು ರೈಸ್ ಮಾಡಲ್ಲ, ಹಾಗಾಗಿ ನಾನು ಸಾಲ್ಟ್ ಹಾಕೋಕ್ಕೆ ಮರ್ತೋಗ್ತೀನಿ. ಬಟ್ ಆದರೂ ಹಾಗೆ ತಿಂದ್ಬಿಟ್ಟಿದ್ದೀರಿ. ಬಿಕಾಸ್ ಗೀ ರೈಸ್ ಎಲ್ಲ ಮಾಡಾದ್ಮೇಲೆ, ಗೀ ರೈಸ್ ಆಗಿರ್ಬೋದು, ಪುಲಾವ್ ಆಗಿರ್ಬೋದು, ಮಾಡಾದ್ಮೇಲೆ ಆ್ಯಡ್ ಮಾಡೋಕ್ಕಾಗಲ್ಲ. ಇದು ಕುದಿ ಬರೋಷ್ಟೊತ್ತರಲ್ಲಿ ಈ ರೀತಿ ನಾವು ಮಲ್ಟಿ ಟಾಸ್ಕ್ ಮಾಡ್ಕೋಬೇಕು. ಇಲ್ಲಾಂದ್ರೆ ತಿಂದಾದ್ಮೇಲೆ ಪಾತ್ರೆ ಎಲ್ಲ ತೊಳಿಬೇಕಂತ ಅನ್ಸಲ್ಲ. ಹಾಗಾಗಿ ಇಲ್ಲೇನಾದ್ರೂ ಒಂದು ಕೆಲಸ ಪೆಂಡಿಂಗ್ ಇರುವಾಗ ಈ ಕೆಲಸ ಮಾಡ್ಕೋಬೇಕು.
ಸೊ ಚೆನ್ನಾಗಿ ಕುದಿ ಬಂದಿದೆ. ಸೊ ಈಗ ನಾನು ರೈಸ್ ಆ್ಯಡ್ ಮಾಡ್ಕೋತೀನಿ. ಈ ರೀತಿ ಕಂಪ್ಲೀಟಾಗಿ ನಾವು ವಾಟರ್ನ ಡ್ರೈನ್ ಮಾಡಿ ಆ್ಯಡ್ ಮಾಡ್ಕೋಬೇಕು. ಒಂದ್ಸತಿ ಕೊನೆಯಲ್ಲಿ ಚೆನ್ನಾಗಿ ಈ ರೀತಿ ಕೈ ಆಡಿಸ್ಬಿಟ್ಟು ಸಾಲ್ಟ್ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಬೇಕಿದ್ರೆ ಸಾಲ್ಟ್ ಇನ್ನೂ ಆ್ಯಡ್ ಮಾಡಬೇಕು ಅನ್ಸಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ ವೆಯ್ಟ್ ಹಾಕಿ ಒಂದು ಪ್ರೆಷರ್ ಬಂದರೆ ಸಾಕು, ಆಗಿರತ್ತೆ ಚೆನ್ನಾಗಿ, ಬಿಕಾಸ್ ಚೆನ್ನಾಗಿ ಅಕ್ಕಿ ನೆಂದಿರೋ ಕಾರಣ. ಸೊ ನಾನು ಈ ಕುಕ್ಕರ್ನ ಆ ಕಡೆ ಶಿಫ್ಟ್ ಮಾಡ್ಕೊಂಡು ಇವಾಗ ಮಟನ್ ಕರಿ ಸ್ಟಾರ್ಟ್ ಮಾಡೋಣ. ಸೊ ಅದ್ರ ಪಾಡಿಗೆ ಅದು ಆಗ್ತಾ ಇರುತ್ತೆ. ಇವಾಗ ನೆಕ್ಸ್ಟು ಮಟನ್ ಕರಿಗೆ ಎಲ್ಲ ಪ್ರಿಪರೇಷನ್ ಆಲ್ರೆಡಿ ಆಗಿದೆ. ಸೊ ಇನ್ನೊಂದು ಕುಕ್ಕರ್ ತೊಗೊಂಡು ಬರ್ತೀನಿ. ಇಮಿಡಿಯೇಟ್ ಆಗಿ ನಾವು ಮಟನ್ ಕರಿ ಸ್ಟಾರ್ಟ್ ಮಾಡೋಣ. ನಾನು ಅಷ್ಟೊಂದು ಕೊಡ್ಲಿಕ್ಕಿಲ್ಲ. ಸರಿ ಆಯ್ತು. ಸೊ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕೋಬೇಕು. ಆಮೇಲೆ ಅದೇ ಥರ ಸ್ಪೈಸ್ ಐಟಮ್ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ಎಣ್ಣೆ ಲೈಟಾಗಿ ಆದಮೇಲೆ ನೆಕ್ಸ್ಟು ಇದು ಬಂದಿಗೆ 3 ಮೀಡಿಯಮ್ ಸೈಜ್ ಈರುಳ್ಳಿನ ಸ್ವಲ್ಪ ಫೈನಾಗಿ ಚಾಪ್ ಮಾಡ್ಕೋಬೇಕು. ಸೊ ಈರುಳ್ಳಿ ಬೇಯೋಷ್ಟೊತ್ತರಲ್ಲಿ ಮೊಟ್ಟೆ ಬಿಡಿಸ್ಕೊಳ್ಳೋಣ. ಫಾಸ್ಟಾಗಿ ಅಡುಗೆ ಮಾಡಬೇಕಂದ್ರೆ ಯಾವಾಗಲೂ ಗೀ ರೈಸ್ ಆಯಿತು. ಸೊ ಗೀ ರೈಸ್ ಆಯಿತು. ಸೊ ಗ್ರೇವಿ ಒಂದೇ. ಜನರಲ್ ಆಗಿ ನಾನ್ ವೆಜ್ ಎಲ್ಲ ಕ್ವಿಕ್ಕಾಗಿ ಕುಕ್ ಮಾಡ್ಬೋದು. ಮೊಟ್ಟೆ ಒಂದು ಬೇಗ ಬೇಗ ಬಿಡಿಸ್ಕೊಬಿಟ್ರೆ ಗ್ರೇವಿ ಆಯ್ತಂದ್ರೆ ತಿಂತಾ ಇರ್ಬೋದು. ಓ, ಇನ್ನೊಂದು ಫ್ರೈ ಮಾಡೋದಿದೆ, ಪೆಪ್ಪರ್ ಫ್ರೈ ಮಾಡೋದಿದೆ. ಪಾಟ್ನಾಗ ಗೋಡ್ದುಂಬೆ ಅಂತಾರ, ಮಣ್ಣೀರಿ ಅಂತಾರ, ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಏನು ಹೇಳ್ತಾರೆ ಗೊತ್ತಿಲ್ಲ. ಬಟ್ ಅದನ್ನ ಮಾತ್ರ ಪೆಪ್ಪರ್ ಡ್ರೈ ಮಾಡೋಣ ಅಥವಾ ಲೈಟಾಗಿ ಗ್ರೇವಿ ಟೈಪಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪರವಾಗಿಲ್ಲ ಬಿಡು. ಆಮೇಲೆ ನೆಕ್ಸ್ಟ್ ಬಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯಾವಾಗಲೂ ನೀವು ಫ್ರೆಶ್ ಆಗಿ ಮನೇಲಿ ಮಾಡ್ಕೊಳ್ಳಿ. ರೆಡಿಮೇಡ್ ತೊಗೊಂಡು ಬಂದು ಮಾಡ್ಕೊಳ್ಬೇಡಿ. ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಟನ್ ಕರಿ ಆಮೇಲೆ ಗೀ ರೈಸ್ ಎಲ್ಲ ನಾನು ಸುಮಾರು ಸತಿ ಮಾಡಿದ್ದೀನಿ, ಬಟ್ ಮಟನ್ ಕರಿ ಇದೇ ಫಸ್ಟ್ ಟೈಮ್ ನಾನೇ ಮಾಡ್ತಾ ಇರೋದು. ನೋಡೋಣ ಹೇಗೆ ಬರುತ್ತೆ ಅಂತ. ಚಿಕನ್ ಜಾಸ್ತಿ ಸತಿ ಮಾಡಿದ್ದೀನಿ, ಮಟನ್ ಅಷ್ಟಾಗಿ ನಾನು ಯಾವತ್ತೂ ಮಟನ್ನೇ ತಿಂತಾ ಇರಲಿಲ್ಲ. ಬಟ್ ಓಕೆ ಫೈನ್ ಅಂತ ಇವಾಗ ಈ ನಡುವೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮುಂಚೆ ಎಲ್ಲ ಮಟನ್ ಅಂತ ಇದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ಮಟನ್ ಚಿಕನ್ ಏನೂ ತಿಂತಾ ಇರಲಿಲ್ಲ. ಅದಕ್ಕೊಂದು ರೀಸನ್ ಕೂಡ ಇಟ್ಕೊಂಡಿದ್ದೆ. ತಿನ್ನು ಅಂದರೆ ಕೋಳಿ ಎಲ್ಲ ಆಚೆ ಕಡೆ ಆಮೇಲೆ ಮೋರಿಯಲ್ಲೆಲ್ಲ ಓಡಾಡುತ್ತಲ್ವಾ, ಇವತ್ತು ಗಲೀಜು, ಅದನ್ನೆಲ್ಲ ಯಾರು ತಿಂತಾರೆ ಅಂತ ಹೇಳ್ತಾ ಇದ್ದೆ. ಬಟ್ ಇವಾಗ ಸ್ವಲ್ಪ ನಾನ್ ವೆಜ್ ಲವರ್ ಆಗಿದ್ದೀನಿ. ಸೊ ನೆಕ್ಸ್ಟ್ ಟೊಮ್ಯಾಟೊ ಹಾಕೊಳ್ಳೋಣ. ಒಂದು ಮೀಡಿಯಮ್ 2 ಟೊಮ್ಯಾಟೊ ಹಾಕೊಂಡಿದ್ದೀನಿ ನಾನಿಲ್ಲಿ.
ಸೊಲ್ಲೆ ವೆಯ್ಟ್ பண்ணுவேன். ಇನ್ನೂ ಒಂದು ಟೊಮ್ಯಾಟೊ ಬೇಕಂದ್ರೆ ಹಾಕೋಬಹುದು, ಗ್ರೇವಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಉಪ್ಪು ಹಾಕೋಣ. ನಾವು ಬಂದ್ರೆ ಕುಕ್ಕಿಂಗ್ ಮಾಡುವಾಗ ಸ್ಮೈಲ್ ಮಾಡ್ಕೊಂಡೆಲ್ಲ ಮಾಡೋಕ್ಕಾಗಲ್ಲ. ಸ್ವಲ್ಪ ಮುಖ ಹೀಗೆ ಹೀಗೆ ಎಲ್ಲ ಮಾಡ್ತೀರಿ, ಬಿಕಾಸ್ ಎಣ್ಣೆಯಲ್ಲಿ ಕೆಲಸ ಮಾಡ್ತಾ ಇರ್ತೀರಲ್ಲ. ಹಾಗಾಗಿ ಕೊನೆಯದಾಗಿ ಸ್ವಲ್ಪ ಪುದೀನ ಬೇಕಿದ್ರೆ ಹಾಕೋಬಹುದು. ನನ್ನ ಹತ್ರ ಎಕ್ಸ್ಟ್ರಾ ಪುದೀನ ಇತ್ತು, ಚೆನ್ನಾಗಿರುತ್ತಲ್ವಾ ಪುದೀನ ಫ್ಲೇವರ್ ಅಂತ ಹಾಕೋತಾ ಇದ್ದೀನಿ. ಟೊಮ್ಯಾಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ. ಸೊ ನೆಕ್ಸ್ಟ್ ಬಂದು ನಾವು ಸ್ಪೈಸಸ್ ಆ್ಯಡ್ ಮಾಡ್ಕೊಂಡು ಬಿಡೋಣ. ಮೊದಲಿಗೆ ಒಂದು 1/2 ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಹೋಮ್ ಮೇಡ್ ಖಾರದ ಪುಡಿ ಇದು. ಸೊ ಅಂಗಡಿಯಲ್ಲಿ ಅಂದರೆ ಕಲರ್ ಹಾಕಿರ್ತಾರೇನೋ, ಅದು ಆರೆಂಜ್ ರೆಡ್ ಡಾರ್ಕ್ ಕಲರ್ ಇರುತ್ತೆ. ಸೊ ಖಾರದ ಪುಡಿ, ಚಿಲ್ಲಿ ಪೌಡರ್ 1-2 ಸ್ಪೂನ್. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೊಳ್ಳಿ. ನಾನು ಒಂದು 2.5 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಇದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಹಾಕೊತಾ ಇದ್ದೀನಿ. ಆಲ್ಸೋ ಧನಿಯಾ ಪುಡಿ ಕೂಡ ಅಷ್ಟೇ, ಮನೇಲಿ ನಾನೇ ಹುರಿದು ಹೋಗಿ ಮಿಲ್ಲಿಗೆ ಹಾಕ್ಸ್ಕೊಂಡು ತೊಗೊಂಡು ಬರೋದು. ಸೊ ಧನಿಯಾ ಪುಡಿ ಕೂಡ ಒಂದು 2 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಹಾಗೂ ಈ ರೀತಿ ಚೆನ್ನಾಗಿ ನೀವು ಪೌಡರ್ಸ್ ಏನೇ ಇರ್ಬೋದು, ಸ್ಪೈಸಸ್ ನೀವು ಸ್ಟೋರ್ ಮಾಡ್ತೀರಾ ಅಂದರೆ ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿ ಸ್ಟೋರ್ ಮಾಡಿದ್ರೆ 1 ಇಯರ್ ಆದರೂ ಹುಳನೇ ಬರಲ್ಲ. ಚೆನ್ನಾಗಿ ಪ್ರೆಸ್ ಮಾಡಿ ಸ್ಟೋರ್ ಮಾಡಿ ಈ ಥರ ಒಂದು ಏರ್ ಟೈಟ್ ಡಬ್ಬಾಸಲ್ಲಿ ಹಾಕಿ ಇಟ್ಬಿಟ್ರೆ ಯಾವುದೇ ರೀತಿ ಹುಳ ಎಲ್ಲ ಏನೂ ಬರಲ್ಲ. ಸೊ ನಾನಿದು ಆಲ್ಮೋಸ್ಟ್ ಆಯಿತು 6 ಮಂತ್ಸ್ ಆಯಿತು ಮಾಡಿಸಿ. ಸಮ್ಮರ್ಗಿಂತ ಮುಂಚೆನೇ ಇದು ಮಾಡಿಸಿದ್ದೆ. ಸೊ ಹಾಗೆ ಇದೆ, ಚೆನ್ನಾಗಿದೆ. ಸೊ ನೀವು ಕೂಡ ಇದನ್ನ ಫಾಲೋ ಮಾಡಿ. ಆಮೇಲೆ ಒದ್ದೆ ಕೈಯಲ್ಲಿ ಇದನ್ನ ಟಚ್ ಮಾಡಕ್ ಹೋಗ್ಬೇಡಿ. ಟಚ್ ಮಾಡಿದ್ರೆ ಹಾಳಾಯ್ತು, ಪುಡಿ ಎಲ್ಲ ಹುಳ ಬರುತ್ತೆ, ಚಿಕ್ಕ ಚಿಕ್ಕ ಹುಳ ಬ್ಲ್ಯಾಕ್ ಕಲರ್ ಇಲ್ಲಿ ಇರುತ್ತೆ. ಇದೆಲ್ಲ ಅಮ್ಮನೇ ನೀಟಾಗಿ ವಾಶ್ ಮಾಡಿ ಕಳಿಸಿದ್ದಾರೆ ನನಗೆ. ನಂಗೆ ಗೊತ್ತಿಲ್ಲ ಹಿಂಗೆ ಇರ್ಬೇಕಾ ಅಂತ. ಸ್ವಲ್ಪ ದೊಡ್ಡ ಪೀಸಸ್ ಇದೆ, ಮಟನ್ ಪೀಸಸ್. ಬೇಕಿದ್ರೆ ನೀವು ಇದನ್ನ ಮ್ಯಾರಿನೇಷನ್ ಕೂಡ ಮಾಡ್ಕೋಬಹುದು. ಸ್ವಲ್ಪ ಉಪ್ಪು, ಸಾಲ್ಟ್, ಖಾರದ ಪುಡಿ ಎಲ್ಲ ಹಾಕಿ ಒಂದು 15 ಮಿನಿಟ್ಸ್ ಮ್ಯಾರಿನೇಷನ್ ಮಾಡ್ಕೋಬಹುದು. ನಾನು ಹಾಗೆ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ. ಹಾಕಿ ಇವಾಗ ಮಸಾಲೆ ಒಟ್ಟಿಗೆ ಚೆನ್ನಾಗಿ ಇದನ್ನ ತಿರುಗಿಸೋಣ. ಆಗಲೇ ನಾನು ಜಸ್ಟ್ ಟೊಮ್ಯಾಟೊ ಬೇಯೋಕ್ಕೋಸ್ಕರ ಸ್ವಲ್ಪ ಸಾಲ್ಟ್ ಹಾಕಿದ್ದೆ. ಇವಾಗ ಕಂಪ್ಲೀಟ್ ಮಟನ್ಗೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೋತೀನಿ. ಸಾಲ್ಟ್ ಎಲ್ಲ ನಮಗೆ ಕುಕ್ ಮಾಡ್ತಾ ಮಾಡ್ತಾ ಇಷ್ಟೇ ಹಾಕಬೇಕು. ಆಮೇಲೆ ಅದು ಬೇಯ್ತಾ ಇರ್ಬೇಕಾದ್ರೆ ಆ ಸ್ಮೆಲ್ಗೆನೆ ನಮ್ಗೆ ಗೊತ್ತಾಗುತ್ತೆ ಸಾಲ್ಟ್ ಜಾಸ್ತಿ ಹಾಕಿದ್ದೀರಾ, ಕಮ್ಮಿ ಹಾಕಿದ್ದೀರಾ, ಜಾಸ್ತಿ ಉಪ್ಪು ಆಯ್ತಾ ಏನು ಅಂತ. ಸೊ ಈ ಗ್ಲಾಸಲ್ಲಿ ನಾನು 1 ಗ್ಲಾಸ್ ಲೋಟ ಅಷ್ಟು ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ. 1 ಗ್ಲಾಸ್ ಅಷ್ಟು ಸಾಕು. ಬೇಕಂದ್ರೆ 1/4 ಲೋಟ, 1/4 ಲೋಟದಷ್ಟು ನೀರು ಹಾಕೊಳ್ಳೋಣ. ಜಾಸ್ತಿ ತೆಳು ಆದ್ರೆ ಚೆನ್ನಾಗಿರಲ್ಲ. ಜನರಲ್ ಆಗಿ ಮನೇಲೆಲ್ಲ ಪಾವ್ ಯಾವ ಸೈಜಲ್ಲಿ ಇರುತ್ತೆ ಆ ಲೋಟದಲ್ಲೇ ನಾನು 1/4 ಲೋಟದಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಮಟನ್ ಕೂಡ ಲೈಟಾಗಿ ಕುದಿ ಬರ್ತಾ ಇದೆ. ಇವಾಗ ಅದನ್ನ ಕ್ಲೋಸ್ ಮಾಡಿಬಿಟ್ಟು ಅದ್ರದ್ದು ವೆಯ್ಟ್ ಹಾಕಿ, ಅದ್ರದ್ದೇನಾ ಪಿಜ್ ಅಂತಾನೆ ಇದು. ಓಕೆ, ಜಾಸ್ತಿ ಕುಕ್ಕರ್ ಇದ್ರೆ ಯಾವ್ದು ವೆಯ್ಟ್ ಅಂತ ಗೊತ್ತಾಗಲ್ಲ. ಸೊ ವೆಯ್ಟ್ ಹಾಕಿ ಇದು ಒಂದು ನನಗೆ ತಿಳಿದಂಗೆ ಕರೆಕ್ಟಾಗಿ ಕುಕ್ ಆಗ್ಬೇಕಂದ್ರೆ ಸ್ವಲ್ಪ ಅಮ್ಮನ ಹತ್ರ ಕೇಳ್ಕೊಂಡು ಗೂಗಲಲ್ಲಿ ಆಮೇಲೆ ಯೂಟ್ಯೂಬ್ ವಿಡಿಯೋಸಲ್ಲೇ ನೋಡಿ ನಾನು ಈ ರೆಸಿಪಿ ಮಾಡ್ತಾ ಇರೋದು. ಸೊ ಒಂದು 5 ವಿಷಲ್ಸ್ ಬಂದರೆ ಕರೆಕ್ಟಾಗಿರುತ್ತೆ ಅನ್ಕೋತೀನಿ. ಚೆನ್ನಾಗಿ ಏನು ಹೇಳೋದು, ಸಾಫ್ಟ್ ಆಗಿ ತುಂಬ ರಬ್ಬರ್ ಥರ ಆಗ್ದಿರಾ ಬೇಯುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಅದು ಔಟ್ಕಮ್ ಏನು ಬರುತ್ತೆ ಅಂತ ಆ 5 ವಿಷಲ್ಸ್ ಆಗಿ ನಾವು ತಿನ್ನುವಾಗ ಹೇಳ್ತೀನಿ.
ಸೊ ಇವಾಗ್ಲೂ ಕೂಡ ಈ ಕುಕ್ಕರ್ನ ಸಿನ್ಸ್ ಗೀ ರೈಸ್ ಆಗಿರೋ ಕಾರಣ ಗೀ ರೈಸ್ನ ಎತ್ತಿ ಆಚೆ ಇಟ್ಟು ಇದನ್ನ ಅಲ್ಲಿ ಶಿಫ್ಟ್ ಮಾಡ್ಕೊಂಡು ನೆಕ್ಸ್ಟ್ ಫ್ರೈಗೆ ರೆಡಿ ಮಾಡ್ಕೊಳ್ಳೋಣ. 2 to 3 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಸೊ ಇದಕ್ಕೆ ನಾನು ಆನಿಯನ್ನ ಫೈನ್ ಆಗಿ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಟೊಮ್ಯಾಟೋನ ಕೂಡ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಎಣ್ಣೆ ಸ್ವಲ್ಪ ಕಾದಿದ ತಕ್ಷಣ ಆನಿಯನ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೇಕಿದ್ರೆ ಇದು ಕೂಡ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಬಹುದು. ಸೊ ನೆಕ್ಸ್ಟ್ ಇದಕ್ಕೆ ನಾನು ಟೊಮ್ಯಾಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಸ್ಬೆಂಡ್ ಹೆಲ್ಪ್ ಮಾಡ್ತಾ ಇದ್ರು. ಇದಕ್ಕೆ ಸ್ವಲ್ಪ ನನಗೆ ಫ್ರೆಶ್ಲಿ ಕ್ರಶ್ಡ್ ಪೆಪ್ಪರ್ ಪೌಡರ್ ಬೇಕು ಅಂತ ಅವ್ರು ಪೆಪ್ಪರ್ನ ಕ್ರಶ್ ಮಾಡಿಕೊಡ್ತಾ ಇದ್ದಾರೆ ನನಗೆ. 4 ವಿಷಲ್. ಡಿಮಾರ್ಟ್ ಸೆಕೆಂಡ್ ಹೋಗೋಣ. ಹಾಂ ಅಲ್ಲ, ಜಸ್ಟ್ ಅಗರಬತ್ತಿ ಒಂದು ತಗೊಳಕ್ಕೋಸ್ಕರನೇ, ಬೇರೆ ಏನಿಲ್ಲ. 5 ವಿಷಲ್ ಬಂತು. ಯಾಕೋ ಇನ್ನೊಂದು ವಿಷಲ್ ಹೊಡ್ಸೋಣ ಅಂತ ಅನಿಸ್ತಾ ಇದೆ. ಅದ್ರ ಪಾಡಿಗೆ ಹೊಡಿಲಿ ಅದು. ಮೀನ್ ವೈಲ್ ಸ್ವಲ್ಪ ಗಾರ್ನಿಶಿಗೋಸ್ಕರ ಕೊತ್ತಂಬರಿ ಸೊಪ್ಪು ಬೇಕು. ಸೊ ಕೊತ್ತಂಬರಿ ಸೊಪ್ಪನ್ನ ವಾಶ್ ಮಾಡಿ ಇಟ್ಟಿದ್ದೆ. ಸೊ ಅದನ್ನ ಕಟ್ ಮಾಡ್ಕೊಂಡು ಬಿಡೋಣ. ಎಷ್ಟು ಹಾಕಿದ್ರೂ ಚೆನ್ನಾಗಿರತ್ತೆ ಕೊತ್ತಂಬರಿ ಸೊಪ್ಪು. ನನಗೆಲ್ಲದಕ್ಕೂ ಇದು ಸ್ವಲ್ಪ ಜಾಸ್ತಿ ಹಾಕಿ ಅಭ್ಯಾಸ. ನೋಡಿ ಇದರಲ್ಲೇ ಎಷ್ಟು ಫೈನ್ ಆಗಿ ಪೌಡರ್ ಮಾಡಿ ಕೊಟ್ಟಿದ್ದಾರೆ ನನ್ನ ಹಸ್ಬೆಂಡು. ಯಾವಾಗಲೂ ಪೆಪ್ಪರ್ ಪೌಡರ್ ಬೇಕಂದ್ರೆ ಅವರೇ ನನಗೆ ಮಾಡಿಕೊಡೋದು. ಪೆಪ್ಪರು ಅಷ್ಟೇ, ಪೌಡರ್ ಏನಿರುತ್ತೆ ಅದನ್ನ ಹಾಗೆ ಇಟ್ಕೋಬಾರ್ದಂತೆ. ಅದ್ರದ್ದು ಏನಿರುತ್ತೆ, ಅದು ಘಮ ಏನಿರುತ್ತೆ ಅದ್ರದ್ದು ಮಟನ್ ಕರಿ ಆಯಿತು, ಏನು ಹೇಳಿದ್ರು ಅದ್ರದ್ದು ಏನು ಘಾಟ, ಪೆಪ್ಪರ್ದು ಫ್ಲೇವರ್ ಏನಿರುತ್ತೆ ಅದು ಹೋಗ್ಬಿಡುತ್ತೆ. ಖಾರ ಥರ ಏನೇ ಸ್ಪೈಸಿನೆಸ್ ನಮ್ಗೇನು ಬೇಕು ಅದು ಸಿಗಲ್ಲ. ಸೊ ಟೊಮ್ಯಾಟೊ ಚೆನ್ನಾಗಿ ಸ್ವಲ್ಪ ಮಶಿಯಾಗಿ ಆಗಿದೆ. ಸೊ ಇದೇನಿದೆ ಇದನ್ನ ಸಿಸರ್ಸಲ್ಲಿ ಕಟ್ ಮಾಡ್ಕೊಳಕ್ಕೆ ಹೇಳಿದ್ರು, ಕಟ್ ಮಾಡ್ಕೊಳ್ಳೋಣ ಬನ್ನಿ. ಸ್ವಲ್ಪ ಕುಕ್ ಮಾಡ್ತಾ ಇರ್ಬೇಕಾದ್ರೆ ಕ್ಲಮ್ಸಿ ಆಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ನಾನು ಯಾವತ್ತೂ ಈ ಪಾರ್ಟ್ನ ಕಟ್ ಕೂಡ ಮಾಡಿಲ್ಲ, ಇವಾಗ ಟ್ರೈ ಮಾಡೋದು. ಸಿಸರಲ್ಲೇ ಮಾಡ್ಬೇಕಂತ ಅದನ್ನ. ಈ ಥರ ಇರುತ್ತೆ ಒಳಗಡೆ. ಎಷ್ಟು ದೊಡ್ಡ ಪೀಸ್ ಇರಲಿ, இந்த மாதிரி இருக்கட்டுமா இன்னும் சின்ன சின்னதாக இருக்கட்டுமா? இல்லையா, சிசர்ஸில் தான் கட் பண்ணணுமா இதை? தெரியாது, அவங்க அப்படிதான் சொன்னாங்க. ಮುಂಚೆ ನಾನ್ ವೆಜ್ ಮಾಡ್ತಾ ಇದ್ದಾರೆ ಅಂದರೆ ನಾನು ಮನೇಲೇ ಇರ್ತಾ ಇರಲಿಲ್ಲ. ನಾನ್ ವೆಜ್ ಮಾಡ್ತಾ ಇದ್ದಾರೆ ಅಂದ್ರೇನೆ ನಾನು ಆ ಜಾಗದಲ್ಲಿ ಇರ್ತಾನೆ ಇರಲಿಲ್ಲ. ನಮ್ಮ ಮನೇಲಿ ಎಲ್ಲರೂ ನಾನ್ ವೆಜ್ ತಿನ್ನೋರು ನನ್ನನ್ನು ಬಿಟ್ಟು. ಸೊ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಆಮೇಲೆ ಕತೆ ಕಂಟಿನ್ಯೂ ಮಾಡ್ತೀನಿ. ಸ್ಪೂನ್ ಅದರಲ್ಲೇ ಬಿಟ್ಟಿರೋ ಕಾರಣ ಸ್ವಲ್ಪ ಬಿಸಿಯಾಗಿದೆ. ಹಾಕಿ ಸ್ವಲ್ಪ ಅದ್ರ ಜೊತೆ ಬಾಡಿಸ್ತೀನಿ. ಸೊ ಇದಕ್ಕೆ ಇವಾಗ ಬೇಕಾಗಿರೋ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು, ಮತ್ತೆ ನೋಡಿ ಕ್ಲೀನ್ ಸ್ಪೂನೇ ತಗೊಂಡು ಬೆಳೆಸ್ಬೇಕು ಯಾವಾಗ ಸ್ಪೈಸಸ್ ಆ್ಯಡ್ ಮಾಡುವಾಗ. ಒಂದು 1/4 ಚಮಚ ಅಷ್ಟು ಅರಿಶಿನ ಪುಡಿ, 1 ಸ್ಪೂನ್ ಅಷ್ಟು ಖಾರದ ಪುಡಿ, 1 ಸ್ಪೂನ್ ಅಷ್ಟು ಧನಿಯಾ ಪುಡಿ ಎಲ್ಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪೆಪ್ಪರ್ ಪೌಡರ್ ಮಾತ್ರ ನಾನು ಕೊನೆಯಲ್ಲಿ ಆ್ಯಡ್ ಮಾಡ್ಕೊತೀನಿ. ಸೊ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಅನಿಸ್ತಾ ಇದೆ, ತಳ ಹಿಡಿಬಾರ್ದು ಅಂತ.
ಸೊ ಇವಾಗ ನಾನು ಇದನ್ನ ಎಕ್ಸಾಕ್ಟ್ ಆಗಿ ಒಂದು 10 ಮಿನಿಟ್ಸ್ ಕ್ಲೋಸ್ ಮಾಡಿ ಕುಕ್ ಮಾಡ್ತೀನಿ. ಕೆಲವೊಂದು ಸತಿ ಇವಾಗ ನೋಡಿ ಈ ಮೊಟ್ಟೆನೂ ಅದೇ ಸಮಯದಲ್ಲಿ ಬೇಯಿಸಿರೋದು, ಇದನ್ನು ಅಷ್ಟೊತ್ತೆ ತಗೊಂಡಿರೋದು ಬೇಯಕ್ಕೆ. ಇದು ನೀಟಾಗಿ ಬರುತ್ತೆ, ಇದೊಂಥರ ಈ ಥರ ಆಗಿರುತ್ತೆ. ಯಾಕೆ ಅದರ ರೀಸನ್ ಏನು ಅಂತ ನನಗೆ ಗೊತ್ತಿಲ್ಲ. ಸ್ವಲ್ಪ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಟೂ ಮಚ್ ಆಗಿ ಮಾಡ್ಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಹಾಕಿ. ಯಾವುದು ನಾರ್ಮಲ್ ಆಗಿ ಮಾಡಬಾರ್ದು, ಸ್ವಲ್ಪ ಟೂ ಮಚ್ ಆಗಿ ಮಾಡಬೇಕು. ನೆಕ್ಸ್ಟ್, ವಿತೌಟ್ ಮಿಸ್ ಕುಕುಂಬರ್ ಇಸ್ ಮಸ್ಟ್. ಎಷ್ಟು ಟೈಮು ಆಯ್ತಾ? 10 ಮಿನಿಟ್ಸು. ನೋಡೋಣ ಏನಾಗಿದೆ ಇದ್ರ ಕಥೆ ಅಂತ. ನೋಡೋಕ್ಕೇನೋ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಪೆಪ್ಪರ್ ಪೌಡರ್ ಕಂಪ್ಲೀಟಾಗಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇಟ್ಕೋತೀನಿ ಇದಿಷ್ಟು. ಅದು ಪ್ರೆಷರ್ ಕೂಲ್ ಆಗಿದ ತಕ್ಷಣ ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡೋಣ ಅಂತ. ನೋಡು, ನೀರು ಹಾಕಿದ್ರು ನೀರು ಇಲ್ದಿರ ಫುಲ್ ಎಲ್ಲ ಇದಾಯ್ತು ನೋಡು, ಫ್ರೈ ಥರನೇ ಇಲ್ವಾ? ನೋಡೋಣ ಹೇಗಾಗಿದೆ ಅಂತ. ಯಮ್ಮಿ ಯಮ್ಮಿ ಯಮ್ಮಿ, ನೋಡೋಕ್ಕೆ ಯಮ್ಮಿ ಇದೆ. ಸೊ ನಿಮ್ಗೆ ಯಾವುದೇ ಡಿಶ್ ಆಗಿದೆ ಅಂತ ಗೊತ್ತಾಗಬೇಕಂದ್ರೆ ವೆರಿ ಸಿಂಪಲ್ ಸೈನ್, ಈ ಥರ ಎಣ್ಣೆ ಇದೆಯಲ್ಲ ಅದು ಸಪ್ರೇಟ್ ಆಗಬೇಕು ಡಿಶ್ ಜೊತೆ. ಹಾಗೇ ಇತ್ತು ಅಂದರೆ ಅದು ಇನ್ನೂ ಕರೆಕ್ಟಾಗಿ ಆಗಿಲ್ಲ, ಕುಕ್ ಆಗಿಲ್ಲ ಅಂತ ಅರ್ಥ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಎತ್ತಿ ಗಾರ್ನಿಷ್ ಮಾಡಿ ಹಾಕ್ಬಿಡಿ ಅದರೊಳಗೆ. ಮಾಡಿ ಚೆನ್ನಾಗಿ ಇನ್ನೊಂದ್ಸತಿ ಈ ಥರ ತಿರುಗಿಸಿ ನೋಡಿ. ಅದು ಹಾಕಿರೋದು ಗೊತ್ತಾಗಲ್ಲ, ಅಷ್ಟು ಕಮ್ಮಿ ಆಗೋಯ್ತು. ಫ್ರೈ ಇಸ್ ಡನ್. ಮನೇಲಿ ನಾವು ಮ್ಯಾಕ್ಸಿಮಮ್ ಊಟ ಮಾಡೋಕ್ಕೆ ಬಳಸೋದು ಈ ತಟ್ಟೆಗಳೇ, ಈ ಕಂಚಿನ ತಟ್ಟೆಗಳೇ. ನನಗೆ ತುಂಬಾ ಇಷ್ಟ ಇದರಲ್ಲಿ ಊಟ ಮಾಡೋಕ್ಕೆ. ಸೊ ಊಟ ಮಾಡಿದ್ರು ಒಂಥರ ರುಚಿ ರುಚಿ ಅನ್ಸತ್ತೆ. ಸೊ ಈ ತಟ್ಟೆಲೆ ಇವಾಗ ಸರ್ವ್ ಮಾಡ್ಕೊಳೋದು. ಸೊ ಪ್ರೆಷರ್ ಬಿಟ್ಟ ಮೇಲೆ ಓಪನ್ ಮಾಡೋಣ. ಏನಿದೆ? ಓಕೆ, ಬೆಳ್ಳುಳ್ಳಿ ತರ ಕಾಣಿಸ್ಬಿಡ್ತು ಸಡನ್ ಆಗಿ ನನಗೆ. ನೋಡಕ್ ಚೈನೀಸ್ ನೂಡಲ್ಸ್ ತರ ಇದೆ. ಇಲ್ಲ, ಚೆನ್ನಾಗಾಗಿದೆ. ಬಟ್ ಇಟ್ಸ್ ನಾಟ್ ಗ್ರೇವಿ, ಇಟ್ ಇಸ್ ಸಾರು ತರ ಆಗ್ಬಿಟ್ಟಿದೆ. ಸ್ವಲ್ಪ ಜಾಸ್ತಿ ನೀರಾಗ್ಬಿಟ್ಟಿದೆ. ಇವಾಗ ಸ್ವಲ್ಪ ಹೊತ್ತು ಇದನ್ನ ಕುದಿಸೋಣ ಪೆಪ್ಪರ್ ಹಾಕಿ, ಒಂದು 2 ಮಿನಿಟ್ಸ್. ಅಷ್ಟೊತ್ತಿಗೆ ಸರಿ ಹೋಗುತ್ತೆ ಅನ್ಕೋತೀನಿ. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ಕೈಯಲ್ಲಿ ಈ ತರ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ಮೆಲ್ ಚೆನ್ನಾಗಿದೆಯಾ? ಹೀಗೆ ಸಾರು ಸ್ವಲ್ಪ ಕುದೀತಾ ಇರಲಿ. ಮೀನ್ ವೈಲ್ ನಾವು ಸೌತೆಕಾಯಿನ ಕುಕುಂಬರ್ಸ್ನ ಕಟ್ ಮಾಡಿ ಪ್ಲೇಟಲ್ಲಿ ಇಟ್ಕೊಳ್ಳೋಣ. ಸೌತೆಕಾಯಿ, ಇದನ್ನು ಸ್ವಲ್ಪ ಸ್ವಲ್ಪ ಹಾಕೋಣ. ಬೌಲ್ಗೆ ಹಾಕ್ಬೇಕಾ? ಹಾಕ್ಲಾ ಬೌಲ್ಗೆ? ಗ್ರೇವಿ ಮಾತ್ರ ಸ್ವಲ್ಪ ಡೌಟ್ ಹೊಡಿತಾ ಇದೆ, ಓಕೆ ಬಂದಿದೆ ಅಂತ. ಚೆನ್ನಾಗಿದಾ? ಹೇಗಿದೆ ಹೇಳೋ ಅಜ್ಜಿ ನೀನು? ಬಿಸಿ ಇದೆ, ಆದ್ರೂ ನನಗೆ ಟೇಸ್ಟ್ ನೋಡಿ ಹೇಳಿ ಅಂತ. ಕಳ್ಸ್ಕೊಡ್ಲಾ? ನಿಜ ಚೆನ್ನಾಗಿದ್ಯಾ?
ಬಿಸಿದೆ ಬಿಡು, ಬಿಸಿದೆ, ಆಮೇಲೆ ತಿನ್ನು, ಪರವಾಗಿಲ್ಲ. ಸೊ ಓವರ್ ಆಲ್ ಔಟ್ ಆಫ್, ಹಿಂದೆ ಹೋಗು ಇನ್ನೊಂದು ಸ್ವಲ್ಪ. ಓವರ್ ಆಲ್ ಔಟ್ ಆಫ್ 10 ಎಷ್ಟು ನನ್ನ ಕುಕ್ಕಿಂಗಿಗೆ ರೇಟಿಂಗ್? 8.5. 8.5 ಇದು 8.5. ಹ್ಮ್ ಸ್ವಲ್ಪ ನೀರ್ ತರ ಇದೆ. ಹ್ಮ್ ಗೀ ರೈಸ್ 9.5, 10 ಕೊಡ್ಬೋದು. ಇದು 10 ಕೊಡ್ಬೋದು. ಮೊಟ್ಟೆಗೆ ಕೋಳಿ ಕೊಡ್ಬೋದಾ 10? ಓಕೆ. ಸೊ ಕುಕ್ಕಿಂಗ್ ಎಲ್ಲ ಮುಗ್ದಿದೆ, ಇವಾಗ ಹೋಗಿ ಊಟ ಮಾಡಬೇಕು, ತುಂಬಾ ಲೇಟ್ ಆಗಿದೆ. ಸೊ ಆದಷ್ಟು ಬೇಗ ಊಟ ಮಾಡಿಬಿಟ್ಟು ಮತ್ತೆ ಸಿಗೋಣ.